ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ. ಮಹಾಭಾರತದಲ್ಲಿ ಪಾಂಡವರ ಜನನ, ಪಾಂಡುವಿನ ಮರಣ ಹಾಗೂ ಅವರ ಹಸ್ತಿನ ಪ್ರಸ್ಥಾನದವರೆಗೆ ನಿಮಗೆ ವಿವರಿಸಿದ್ದೀನಿ. ಈ ಹಿಂದೆ ಭೀಷ್ಮರ ಬಗ್ಗೆ ಹೇಳುವಾಗ ಅಲ್ಲಿ ಪರಶುರಾಮರ ಉಲ್ಲೇಖ ಬಂದಿತ್ತು. ಮುಂದೆ ಕೂಡ ಕರ್ಣ, ದ್ರೋಣ, ಭೀಷ್ಮರ ವಿಷಯ ಬಂದಾಗ ಸಾಕಷ್ಟು ಬಾರಿ ಪರಶುರಾಮರ ವಿಷಯ ಬಂದು ಹೋಗುತ್ತೆ. ಮಹಾಭಾರತದ ಹಿರಿಯರ ಕಥೆಗಳ ಜೊತೆಗೆ ಜೋಡಿಸಿಕೊಂಡಿರೋ ಈ ಪರಶುರಾಮರನ್ನ ದಶಾವತಾರಗಳಲ್ಲಿ ಒಂದಾದ ವಿಷ್ಣುವಿನ 6ನೇ ಅವತಾರ ಅಂತ ಕೂಡ ಹೇಳ್ತಾರೆ. 21 ಬಾರಿ ಇಡೀ ದೇಶವನ್ನ ಪರ್ಯಟನೆ ಮಾಡಿ ಕ್ಷತ್ರಿಯ ಕುಲವನ್ನ ನಾಶ ಮಾಡಿದ ಈ ಪರಶುರಾಮರು ಯಾರು? ಕ್ಷತ್ರಿಯರ ಬಗ್ಗೆ ಅಷ್ಟೊಂದು ದ್ವೇಷ ಇಟ್ಕೊಂಡಿದ್ದ ಅವರು ಭೀಷ್ಮರಿಗೆ ಶಸ್ತ್ರವಿದ್ಯೆಯನ್ನ ಕಲಿಸಿದ ಹೇಗೆ? ಇಷ್ಟಕ್ಕೂ ಈ ಪರಶುರಾಮ ಮಹಾಮುನಿಗೂ ನಮ್ಮ ಕನ್ನಡದ ನೆಲಕ್ಕೂ ಇರೋ ಸಂಬಂಧಗಳೇನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಿ ಮಹಾಭಾರತ ಕಥಾಮೃತವನ್ನ ಮುಂದುವರಿಸ್ತೀನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜಮದಗ್ನಿ ಮತ್ತು ರೇಣುಕಾದೇವಿ ದಂಪತಿಯ ಮಗ ಈ ಪರಶುರಾಮ. ಹುಟ್ಟಿದ್ದು ಬ್ರಾಹ್ಮಣನಾಗಿ ಆದರೂ ಅವರ ನರ ನಾಡಿಗಳಲ್ಲಿ ತುಂಬಿಕೊಂಡಿದ್ದು ಕ್ಷಾತ್ರಗುಣ. ಆಯುಧಗಳನ್ನ ಹಿಡಿದು ಕ್ಷತ್ರಿಯರ ವಿರುದ್ಧ ಯುದ್ಧಕ್ಕೆ ನಿಂತ ಈ ಮಹಾವೀರನನ್ನ ಕ್ಷಾತ್ರ ಪುರುಷ ಅಂತಲೇ ಗುರುತಿಸೋದುಂಟು. ನಿಮಗೆ ಗೊತ್ತಿರಲಿ, ಅವತ್ತಿನ ಕಾಲಕ್ಕೆ ಜಾತಿ ಅನ್ನೋದು ಇವತ್ತಿನ ಹಾಗೆ ಸಂಕುಚಿತ ವ್ಯವಸ್ಥೆಯಾಗಿರಲಿಲ್ಲ. ಅಲ್ಲಿದ್ದದ್ದು ಜಾತಿನೂ ಅಲ್ಲ, ಅದು ವೃತ್ತಿ ಪ್ರಧಾನ ವರ್ಗ ವ್ಯವಸ್ಥೆ. ಯಾವ ವರ್ಗದಲ್ಲಿ ಹುಟ್ಟಿದವನು ಕೂಡ ತನ್ನ ಕೆಲಸ ಹಾಗೂ ಕರ್ಮಗಳ ಮೂಲಕ ಯಾವುದೇ ವರ್ಗವನ್ನ ಸ್ವೀಕರಿಸುವ ಅವಕಾಶನೂ ಅಲ್ಲಿತ್ತು. ಕ್ಷತ್ರಿಯನಾಗಿ ಹುಟ್ಟಿದ ವಿಶ್ವಾಮಿತ್ರ ತಪೋಸಾಧನೆಗಳ ಮೂಲಕ ಮಹಾಬ್ರಾಹ್ಮಣ ಅನ್ನಿಸ್ಕೊಂಡ. ಬ್ರಾಹ್ಮಣ ಋಷಿಯ ಮಗನಾದ ರಾವಣ ತನ್ನ ಕಾರ್ಯಗಳ ಮೂಲಕ ರಾಕ್ಷಸ ಅನ್ನಿಸ್ಕೊಂಡ. ಋಷಿಯ ಮಗ ಕುಬೇರ ವೈಶ್ಯನಾದ. ಹಾಗೇನೆ ಬ್ರಾಹ್ಮಣನ ಮಗನಾಗಿದ್ದ ಪರಶುರಾಮ ಕ್ಷಾತ್ರ ಗುಣಗಳಿಂದ ಕ್ಷತ್ರಿಯನಾಗಿ ಗುರುತಿಸಿಕೊಂಡ. ಈ ಪರಶುರಾಮರ ಜನನವಾಗಿದ್ದು ತ್ರೇತಾಯುಗದ ಕಾಲಘಟ್ಟದಲ್ಲಿ. ಸಾಮಾನ್ಯವಾಗಿ ನಮ್ಮಲ್ಲೊಂದು ನಂಬಿಕೆ ಇದೆ, ಧರ್ಮ ಹಾಳಾಗೋ ಸಂದರ್ಭ ಬಂದಾಗ, ದೇಶ ಅಥವಾ ಭೂಮಂಡಲ ವಿನಾಶದ ಅಂಚನ್ನ ತಲುಪುತ್ತಿದೆ ಅನ್ನಿಸಿದಾಗ ಅದನ್ನ ಕಾಪಾಡೋದಿಕ್ಕೆ ಭೂಮಿ ಮೇಲೆ ಭಗವಂತ ಹುಟ್ಟಿ ಬರ್ತಾನೆ ಅನ್ನೋದೇ ಆ ನಂಬಿಕೆ. ಅದು ಆಚರಣೆಗಳು ಹಾಗೂ ಸಂಸ್ಕಾರಗಳ ನಡುವೆ ಸಂಘರ್ಷ ಉಂಟಾಗಿದ್ದ ಕಾಲಘಟ್ಟ. ದೇಶವನ್ನ ಆಳುವ ಜವಾಬ್ದಾರಿಯನ್ನ ಹೊಂದಿದ್ದ ಕ್ಷತ್ರಿಯರು ಅಥವಾ ರಾಜರು ತಮ್ಮ ಕರ್ತವ್ಯವನ್ನ ಮರೆತು ವಿಲಾಸಗಳಲ್ಲಿ, ಅಹಂಕಾರದಲ್ಲಿ, ಅಧರ್ಮದಲ್ಲಿ ತೊಡಗಿಸಿಕೊಂಡಿದ್ರು. ಒಂದಿಡೀ ತಲೆಮಾರು ಕರ್ತವ್ಯ ಭ್ರಷ್ಟಗೊಂಡಿತ್ತು. ಸಾಮಾನ್ಯರ ಶೋಷಣೆ ಮಿತಿಮೀರಿತ್ತು. ಕ್ಷಾತ್ರ ಕಳೆದು ಹೋಗತೊಡಗಿತ್ತು. ಅಂಥ ಸಂದರ್ಭದಲ್ಲಿ ಮತ್ತೆ ಧರ್ಮದ ಸಂಸ್ಥಾಪನೆಗಾಗಿ ಜನಿಸಿದವನು ಈ ಪರಶುರಾಮ ಮಹರ್ಷಿ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಈ ಪರಶುರಾಮರ ತಂದೆ ಜಮದಗ್ನಿ ಮಹಾಮುನಿ ಭೃಗು ವಂಶದ ರುಚಿಕ ಅನ್ನೋ ಮುನಿಯೊಬ್ಬರ ಮಗ. ಈ ರುಚಿಕರು ಕ್ಷತ್ರಿಯ ಕನ್ಯೆಯನ್ನ ಮದುವೆಯಾಗಿದ್ರು. ಅವರ ಮಗ ಜಮದಗ್ನಿ ಕೂಡ ಗಂಗಾ ತೀರದ ರಾಜ ರೇಣು ಎಂಬಾತನ ಮಗಳು ರೇಣುಕಾದೇವಿಯನ್ನ ಸ್ವಯಂವರದಲ್ಲಿ ಮದುವೆಯಾದ. ನಾನು ಆಗ್ಲೇ ಹೇಳಿದ ಹಾಗೆ ಜಾತಿ ಅನ್ನೋದು ಇವತ್ತಿನಷ್ಟು ಸಂಕುಚಿತಗೊಂಡಿರದ ಅವತ್ತಿನ ಕಾಲಘಟ್ಟದಲ್ಲಿ ಅಂತರ್ಜಾತೀಯ ವಿವಾಹಗಳು ಕೂಡ ಇದ್ವು. ಹೀಗಾಗಿನೇ ರೇಣುಕಾದೇವಿಯನ್ನ ಮದುವೆಯಾದ ಜಮದಗ್ನಿ ನಮ್ಮ ಇವತ್ತಿನ ಕರ್ನಾಟಕದ ಬೆಳಗಾವಿ ಸಮೀಪದ ಸವದತ್ತಿ ಹತ್ರ ಆಶ್ರಮ ಕಟ್ಕೊಂಡು ವಾಸ ಮಾಡೋದಿಕ್ಕೆ ಶುರು ಮಾಡಿದ್ರು. ಅವತ್ತಿಗೆ ಭೃಗು ವಂಶದ ಋಷಿಗಳು ಇವತ್ತಿನ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಹಾಗೂ ಗುಜರಾತ್ ಭಾಗಗಳಲ್ಲಿ ಆಶ್ರಮಗಳನ್ನ ಹೊಂದಿದ್ರು. ಅಲ್ಲಿ ತಪೋ ಕಾರ್ಯಗಳು, ನಿತ್ಯಾಗ್ನಿಹೋತ್ರ, ವಿದ್ಯಾಬೋಧನೆಯಂಥ ಹಲವಾರು ಕಾರ್ಯಗಳು ನಡೀತಾ ಇದ್ವು. ಇಂಥ ಜಮದಗ್ನಿ ಹಾಗೂ ರೇಣುಕಾದೇವಿಗೆ 5 ಜನ ಮಕ್ಕಳಿದ್ರು. ಅವರೇ ವಸು, ವಿಶ್ವವಸು, ಬೃಹದ್ಬಾನು, ಬೃಹತ್ಕರ್ಣ ಮತ್ತು ರಾಮ. ಈ 5ನೆಯ ಪುತ್ರ ವಿಷ್ಣುವಿನ 6ನೇ ಅವತಾರ. ಅವನನ್ನ ಭಾರ್ಗವ ರಾಮ, ಜಾಮದಗ್ನ ರಾಮ, ಪರಶುಧರನಾಗಿರುವುದರಿಂದ ಪರಶುರಾಮ ಎಂಬ ವಿವಿಧ ಹೆಸರುಗಳೊಂದಿಗೆ ಕರೆಯಲಾಗ್ತಿತ್ತು. ತಂದೆ ಜಮದಗ್ನಿಯಿಂದ ಬ್ರಹ್ಮೋಪದೇಶ ತಗೊಂಡು ಸಕಲ ವೇದಶಾಸ್ತ್ರ ಪಾರಂಗತನಾದ ಪರಶುರಾಮ ಸಾಕ್ಷಾತ್ತು ಪರಶಿವನಿಂದ ಶಸ್ತ್ರವಿದ್ಯೆಯನ್ನು ಕಲಿತಿದ್ದ. ಈ ಭಾರ್ಗವ ರಾಮನ ಬಳಿ ಇದ್ದ ಪರಶು ಹೆಸರಿನ ಆಯುಧವನ್ನ ಪರಶಿವನೇ ಈತನಿಗೆ ಕರುಣಿಸಿದನಂತೆ. ಬ್ರಹ್ಮಾಸ್ತ್ರ ಸೇರಿದಂತೆ ನಾನಾ ವಿಧದ ಮಹಾಸ್ತ್ರಗಳ ಬಗ್ಗೆ ಜ್ಞಾನವನ್ನ ಸಂಪಾದಿಸಿದ್ದ ಪರಶುರಾಮ ಅವತ್ತಿನ ಮಹಾವೀರರ ಪೈಕಿ ಒಬ್ಬ ಅನ್ನಿಸ್ಕೊಂಡಿದ್ದ. ಇಲ್ಲಿ ಪರಶುರಾಮರ ಪಿತೃಭಕ್ತಿಯ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತಾರೆ. ಒಮ್ಮೆ ತಾಯಿ ರೇಣುಕಾದೇವಿ ನೀರು ತರೋದಕ್ಕೆ ನದಿ ತೀರಕ್ಕೆ ಹೋಗ್ತಾಳೆ. ಆಕೆಗೆ ಹಸಿಮಣ್ಣಿನ ಮಡಿಕೆಯಲ್ಲಿ ನೀರು ತರೋ ಅಭ್ಯಾಸ ಇತ್ತು. ಅದ್ಯಾವ ಹೊಸ ಆವಿಷ್ಕಾರವನ್ನ ಹೆಣ್ಣು ಮಗಳು ಮಾಡಿದ್ಲೋ ಏನೋ, ಅಂತೂ ಹಸಿ ಮಡಿಕೆಯಲ್ಲಿ ಅಂದ್ರೆ ಆಗ ತಾನೇ ಮಡಿಕೆಯನ್ನು ತಯಾರು ಮಾಡಿ ಅದರಲ್ಲೇ ನೀರನ್ನ ತುಂಬಿಕೊಂಡು ಪ್ರತಿನಿತ್ಯ ಆಕೆ ಆಶ್ರಮಕ್ಕೆ ಬರ್ತಾ ಇದ್ಲು. ಆವತ್ತೊಂದಿನ ಹಾಗೆ ನೀರು ತರೋದಕ್ಕೆ ಹೋದ ರೇಣುಕಾದೇವಿ ಎಷ್ಟು ಹೊತ್ತಾದ್ರೂ ಆಶ್ರಮಕ್ಕೆ ಬರೋದಿಲ್ಲ. ಕಡೆಗೆ ಎಷ್ಟೋ ಹೊತ್ತಿನ ನಂತರ ಬಂದರೂ ಕೂಡ ಆಕೆಯ ಸೊಂಟದಲ್ಲಿ ಗಡಿಗೇನೂ ಇರಲಿಲ್ಲ. ಆಕೆ ನೀರು ಕೂಡ ತಂದಿರಲಿಲ್ಲ. ಆಕೆಯ ಮ್ಲಾನವದನವನ್ನ ಕಂಡ ಜಮದಗ್ನಿ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಏನಾಗಿದೆ ಅನ್ನೋದನ್ನ ತಿಳ್ಕೊಂಡ್ರಂತೆ. ಅಥವಾ ಆಕೆನೇ ಅಲ್ಲಿ ನಡೆದ ವಿಚಾರನ ಋಷಿಗೆ ತಿಳಿಸಿರಲೂಬಹುದು. ಅಲ್ಲಾಗಿದ್ದೇನು ಅಂದ್ರೆ, ಆ ಹೆಣ್ಣು ಮಗಳು ನೀರು ತರೋದಕ್ಕೆ ನದಿ ತಟಕ್ಕೆ ಹೋದಾಗ ಆ ನದಿಯಲ್ಲಿ ಗಂಧರ್ವನೊಬ್ಬ ತನ್ನ ಪತ್ನಿಯರ ಜೊತೆಗೆ ಜಲಕ್ರೀಡೆಯಾಡ್ತಾ ಕೇಳಿಯಲ್ಲಿ ತೊಡಗಿದ್ದ. ಅದನ್ನ ಕಂಡ ರೇಣುಕಾದೇವಿ ಮಂತ್ರಮುಗ್ಧಳಂತೆ ನಿಂತು ಬಿಟ್ಟಿದ್ಲು. ಗಂಧರ್ವರ
ಆ ಸಲ್ಲಾಪ ಆಕೆಯ ತಿಳಿಕೊಳದಂಥ ಮನಸ್ಸಲ್ಲಿ ಕಾಮದ ಅಲೆಗಳನ್ನ ಎಬ್ಬಿಸಿಬಿಡ್ತು. ಹೀಗಾಗಿ ಆಕೆಗೆ ಮಡಿಕೆ ಮಾಡೋದು ಸಾಧ್ಯವಾಗಲಿಲ್ಲ. ನೀರು ತರದೆ ಆಕೆ ಅನ್ಯ ಮನಸ್ಕಳಾಗಿ ಆಶ್ರಮಕ್ಕೆ ವಾಪಸ್ ಬಂದ್ಲು. ವಿಷಯ ಗೊತ್ತಾದ ಜಮದಗ್ನಿ ಮಹಾಮುನಿಗಳು ಭಯಂಕರ ಸಿಟ್ಟಿಗೆದ್ದು ಬಿಡ್ತಾರೆ. ಅವತ್ತಿನ ಸಂಸ್ಕಾರ ನೋಡಿ, ಅನ್ಯರ ಸಲ್ಲಾಪವನ್ನ ಮೈಮರೆತು ನೋಡೋದು ಕೂಡ ಅವತ್ತಿಗೆ ಮಹಾಪರಾಧ ಅನ್ನಿಸ್ಕೊಳ್ತಿತ್ತು. ಅದರಲ್ಲೂ ದೀಕ್ಷಾನಿಷ್ಠ ಋಷಿಪತ್ನಿಯೊಬ್ಬರು, ಜಗತ್ತಿಗೆ ಮಾದರಿಯಾಗಬೇಕಾದವರು, ಲೋಕಕ್ಕೆ ಪಾಠ ಹೇಳಬೇಕಾದವರು, ಸಂಸ್ಕೃತಿ ಸಂಸ್ಕಾರಗಳನ್ನ ತಾವು ಮೊದಲು ಆಚರಿಸಬೇಕಲ್ಲ. ಅದನ್ನು ಮರೆತರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ಹೀಗಾಗಿ ಜಮದಗ್ನಿ ಮಹಾಮುನಿಗಳು ತೀವ್ರ ಸಿಟ್ಟಲ್ಲಿ ತಮ್ಮ ಪತ್ನಿಯ ಶಿರಚ್ಛೇದಕ್ಕೆ ಆದೇಶ ಕೊಟ್ಟು ಬಿಡ್ತಾರೆ. ಒಂದು ಸಣ್ಣ ತಪ್ಪಿಗೆ ಎಂಥ ಘೋರ ಶಿಕ್ಷೆ ಅಲ್ವಾ? ಆದ್ರೆ ತಲೆ ಕಡಿಯೋರು ಯಾರು? ಜಮದಗ್ನಿಯ ಮಕ್ಕಳು ಯಾರು ತಮ್ಮ ತಾಯಿಯ ತಲೆಯನ್ನ ಕಡಿಯೋದಕ್ಕೆ ಮುಂದೆ ಬರುವುದಿಲ್ಲ. ಅರೆ, ಮಾತೃಹತ್ಯಾ ದೋಷ ಅದೇನು ಸಣ್ಣ ಪಾಪವಾದೀತ? ಮಕ್ಕಳು ಮಾತು ಮೀರಿದ್ದು ಕೂಡ ಜಮದಗ್ನಿ ಮಹಾಮುನಿಯ ಕೋಪಕ್ಕೆ ಕಾರಣವಾಗುತ್ತೆ. ಆ ಮಹರ್ಷಿ ತನ್ನ ಆ 4 ಮಕ್ಕಳನ್ನ ಶಪಿಸಿ ಬಿಡ್ತಾರೆ. ಅದೇ ಸಮಯಕ್ಕೆ ಭಾರ್ಗವರಾಮ ಆಶ್ರಮಕ್ಕೆ ಬಂದ. ಜಮದಗ್ನಿ ಮಹಾಮುನಿ ತನ್ನ ಪತ್ನಿಯ ತಲೆ ಕಡಿಯುವ ಕೆಲಸವನ್ನ ಭಾರ್ಗವರಾಮನಿಗೆ ವಹಿಸ್ತಾರೆ. ಈ ಭಾರ್ಗವ ಒಂದೇ ಒಂದು ನಿಮಿಷ ಕೂಡ ತಡ ಮಾಡದೆ ತಂದೆಯ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸಿದಂತೆ. ಅದರಿಂದ ಸುಪ್ರಸನ್ನಗೊಂಡ ಋಷಿಗಳು ನಿನಗೇನು ಬೇಕು ಕೇಳು ಅಂತಾರೆ. ಆಗ ಭಾರ್ಗವ ತನ್ನ ತಾಯಿಯನ್ನ ಬದುಕಿಸಿ ಅಂತ ತನ್ನ ಮೊದಲ ವರ ಕೇಳ್ತಾನೆ. ಎರಡನೆಯದ್ದಾಗಿ ಶಾಪಗ್ರಸ್ತರಾದ ತನ್ನ ಸಹೋದರರಿಗೆ ಶಾಪದಿಂದ ವಿಮುಕ್ತಿ ಕೊಡುವಂತೆ ಕೇಳ್ತಾನೆ. ಮೂರನೆಯದ್ದಾಗಿ ತಮ್ಮ ಸಿಟ್ಟನ್ನ ಕಡಿಮೆ ಮಾಡ್ಕೋಬೇಕು ಅಂತ ತನ್ನ ತಂದೆಯನ್ನ ಬೇಡ್ಕೋತಾನೆ. ಹೀಗೆ 3 ವರಗಳನ್ನ ಪಡೆದು ತನ್ನ ತಾಯಿಯನ್ನ ಬದುಕಿಸಿಕೊಂಡ ಭಾರ್ಗವರಾಮ ಅಲ್ಲಿಂದ ತಪಸ್ಸಿಗಾಗಿ ಹೊರಟು ಹೋಗ್ತಾನೆ. ಪರಶುರಾಮ ನಿಜವಾಗ್ಲೂ ತಾಯಿಯ ತಲೆಯನ್ನ ಕಡಿದ್ನ? ಗಾಡ್ ನೋಸ್. ಇಲ್ಲಿ ಪಿತೃವಾಕ್ಯ ಪರಿಪಾಲನೆ ಹಾಗೂ ಮಾತೃಭಕ್ತಿ ಎರಡಕ್ಕೂ ಪರಶುರಾಮ ಉದಾಹರಣೆಯಾಗೋದ್ರ ಜೊತೆಗೆ ಅವತ್ತಿನ ಸಭ್ಯತೆ ಸಂಸ್ಕಾರಗಳ ಬಗ್ಗೆ ಕೂಡ ನಮಗೊಂದು ಪಾಠವನ್ನು ಹೇಳುತ್ತೆ ಈ ಕಥೆ. ಹೀಗೆ ತಪಸ್ಸಿಗೆ ಹೋದ ಪರಶುರಾಮ ಶಿವನನ್ನ ಕುರಿತು ಭಯಾನಕ ತಪಸ್ಸು ಮಾಡಿ ವಿವಿಧ ಶಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನ ಸಂಪಾದಿಸಿ ಮತ್ತೆ ಆಶ್ರಮಕ್ಕೆ ಹಿಂತಿರುಗಿ ಬರ್ತಾನೆ. ಇಲ್ಲಿ ತಪಸ್ಸು ಅಂದ್ರೆ ಮೂಗು ಕಣ್ಣು ಮುಚ್ಚಿಕೊಂಡು ಮರದ ಕೆಳಗೆ ಕೂತ್ಕೊಳ್ಳೋದಲ್ಲ. ತಪಸ್ಸು ಅಂದ್ರೆ ನಮಗೆ ಏನು ಬೇಕೋ ಅದರ ಬಗ್ಗೆನೇ ಮನಸ್ಸನ್ನ ಕೇಂದ್ರೀಕರಿಸಿ ಅದನ್ನ ಕಲಿಯುವ ಅಥವಾ ಸಾಧಿಸುವ ಫಣ ತೊಟ್ಟು ನಿರಂತರವಾಗಿ ನಮ್ಮ ಮನಸ್ಸು ದೇಹವನ್ನ ಅದರ ಕಡೆಗೆ ಕೇಂದ್ರೀಕರಿಸುವುದೇ ತಪಸ್ಸು. ಹೀಗೆ ಪರಶುರಾಮರು ಮತ್ತೆ ಸವದತ್ತಿಯ ಪರಶುಘಡಕ್ಕೆ ಬರುವ ಹೊತ್ತಿಗೆ ಅಲ್ಲೊಂದು ಘೋರ ಅನಾಹುತಾನೆ ನಡೆದು ಹೋಗಿತ್ತು. ಕಾರ್ತವೀರ್ಯಾರ್ಜುನ ಅನ್ನೋ ರಾಜನೊಬ್ಬ ಆಶ್ರಮಕ್ಕೆ ಬಂದಿದ್ದ. ಆಶ್ರಮದ ಧೇನುವನ್ನು ನೋಡಿ ಅವನಿಗೆ ಆಸೆಯಾಯಿತು. ಇಂಥ ಧೇನುವು ರಾಜನ ಬಳಿತಾನೆ ಇರಬೇಕು. ಯಾಕೆ ಅಂದ್ರೆ ರಾಜ ಪ್ರತ್ಯಕ್ಷ ದೇವತಾ, ಅಂದ್ರೆ ರಾಜನೇ ದೇವರಾದ ಮೇಲೆ ದೇವರುಗಳ ಹತ್ರ ಇರಬೇಕಾದ ಎಲ್ಲ ವಸ್ತುಗಳು ರಾಜನಿಗೆ ಸೇರಬೇಕು. ಕಾಡಲ್ಲಿ ಕೂತು ಆಶ್ರಮ ಕಟ್ಕೊಂಡು ಮಕ್ಕಳಿಗೆ ಪಾಠ ಹೇಳುವ, ಗ್ರಂಥ ರಚನೆ ಮಾಡ್ತಾ ಕೂತ್ಕೊಳ್ಳೋ ಬಡ ಬ್ರಾಹ್ಮಣರಿಗೆ ಇಂಥ ದೈವಿ ಸಂಪತ್ತು ಯಾಕೆ ಬೇಕು? ಹೀಗಾಗಿ ಆ ಹೋಮಧೇನುವನ್ನ ತನಗೆ ಕೊಡುವಂತೆ ರಾಜ ಕಾರ್ತವೀರ್ಯಾರ್ಜುನ ಜಮದಗ್ನಿ ಮಹರ್ಷಿಗೆ ಗಂಟು ಬೀಳ್ತಾನೆ. ಅದಕ್ಕೆ ಒಪ್ಪದ ಮಹರ್ಷಿಗಳು ಶಾಂತಚಿತ್ತರಾಗಿ ರಾಜನ ಮನವೊಲಿಸುವ ಪ್ರಯತ್ನ ಮಾಡ್ತಾರಾದ್ರೂ ರಾಜ ಕಾರ್ತವೀರ್ಯಾರ್ಜುನ ಬಲವಂತವಾಗಿ ಧೇನುವನ್ನ ಕೊಂಡೊಯ್ಯೋ ಪ್ರಯತ್ನ ಮಾಡ್ತಾನೆ. ಆ ಗಲಾಟೆಯಲ್ಲಿ ಆ ಧೇನುವು ಅಲ್ಲಿಂದ ಸ್ವರ್ಗಕ್ಕೆ ಹೋಗಿಬಿಡುತ್ತೆ. ರಾಜ ಕಾರ್ತವೀರ್ಯಾರ್ಜುನ ಜಮದಗ್ನಿ ಮಹಾಮುನಿಯನ್ನ ಅವಮಾನಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ವಿಷಯ ಗೊತ್ತಾದ ಪರಶುರಾಮರು ಕೆರಳಿ ಕೆಂಡವಾಗ್ತಾರೆ. ದುರಹಂಕಾರಿ ಅರಸನಿಗೆ ಪಾಠ ಕಲಿಸೋದಕ್ಕೆ ಅವನನ್ನ ಹುಡುಕೊಂಡು ಹೋಗ್ತಾರೆ. ನರ್ಮದಾ ನದಿಯ ತೀರದಲ್ಲಿ ಅವರಿಬ್ಬರ ನಡುವೆ ಘೋರ ಕದನ ಉಂಟಾಗಿ ಆ ಯುದ್ಧದಲ್ಲಿ ಮಹಾಬಲಶಾಲಿಯಾದ ಕಾರ್ತವೀರ್ಯಾರ್ಜುನನನ್ನ ಪರಶುರಾಮರು ಕೊಂದು ಹಾಕ್ತಾರೆ. ಈ ಕಾರ್ತವೀರ್ಯಾರ್ಜುನನನ್ನ ಸಹಸ್ರಬಾಹು ಅಂತ ಕರೆಯಲಾಗ್ತಿತ್ತು. ಅದರ ಅರ್ಥ ಅವನಿಗೆ 1000 ಬಾಹುಗಳಿದ್ವು ಅಂತಲ್ಲ, ಅವನಲ್ಲಿ 1000 ತೋಳುಗಳ ಶಕ್ತಿ ಇತ್ತು ಅಂತ. ಅಂದ್ರೆ ಅವನು ಯುದ್ಧಕ್ಕೆ ನಿಂತ್ರೆ ಒಂದೇ ಬಾರಿ 1000 ಮಂದಿಯ ಶಕ್ತಿಯನ್ನ ತೋರ್ಪಡಿಸ್ತಿದ್ದ. ಹೀಗಾಗಿ ಅವನನ್ನ ಸಹಸ್ರಬಾಹು ಅಂತ ಕರೆಯಲಾಗ್ತಿತ್ತು. ಇಂಥ ಕಾರ್ತವೀರ್ಯಾರ್ಜುನನನ್ನ ವಧಿಸಿದ ಪರಶುರಾಮರು ತಮ್ಮ ಕೋಪದ ಶಮನಕ್ಕಾಗಿ ಧ್ಯಾನ ನಿರತರಾಗ್ತಾರೆ. ಅವರು ಹಾಗೆ ತಪೋನಿರತರಾಗಿದ್ದಾಗಲೇ ಪ್ರತೀಕಾರಕ್ಕೆ ಬಿದ್ದ ಕಾರ್ತವೀರ್ಯಾರ್ಜುನನ ವಂಶಸ್ಥರು ಪರಶುರಾಮರಿಲ್ಲದ ಸಮಯವನ್ನ ಸಾಧಿಸಿ ಮತ್ತೆ ಜಮದಗ್ನಿಯ ಆಶ್ರಮದ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಯಾಗನಿರತನಾಗಿದ್ದ ಜಮದಗ್ನಿ ಮುನಿಯನ್ನ ಈ ಕಾರ್ತವೀರ್ಯಾರ್ಜುನನ ಮಕ್ಕಳು ಕೊಂದು ಹಾಕ್ತಾರೆ. ವಿಷಯ ಗೊತ್ತಾಗಿ ಆಶ್ರಮಕ್ಕೆ ಬಂದ ಪರಶುರಾಮರು ತಮ್ಮ ತಂದೆಯ ದೇಹದ ಮೇಲೆ 21 ಗಾಯದ ಗುರುತುಗಳಿದ್ದದ್ದನ್ನ ಕಂಡು ಕೆಂಡಾಮಂಡಲರಾದರು. ನಿಶಸ್ತ್ರನಾಗಿದ್ದ, ಯಾಗ ಮಾಡ್ತಾ ಕೂತಿದ್ದ ತಪೋಧನನಾದ ತನ್ನ ತಂದೆಯನ್ನ ವಿನಾಕಾರಣ ಕೊಂದ ಹೈಹಯರನ್ನ, ಹಾಗೆ ಗರ್ವಿಷ್ಠರಾದ ಮದಾಂಧ ಕ್ಷತ್ರಿಯರನ್ನ ಸಂಪೂರ್ಣವಾಗಿ ನಾಶ ಮಾಡೋ ಪ್ರತಿಜ್ಞೆ ಮಾಡ್ತಾರೆ. ಅದಕ್ಕಾಗಿ ಒಂದಲ್ಲ ಎರಡಲ್ಲ ಸುಮಾರು 21 ಬಾರಿ ವಿಶ್ವ ಪರ್ಯಟನೆ ಮಾಡುವ ಪರಶುರಾಮರು ಆ ಕಾಲದಲ್ಲಿ ಕಂಡ ಕ್ಷತ್ರಿಯರನ್ನೆಲ್ಲ ತರೆದು ಹಾಕ್ತಾರೆ. ಹೀಗಾಗಿನೇ ಪರಶುರಾಮರನ್ನ ವಾಲ್ಮೀಕಿ ಮಹರ್ಷಿ ತಮ್ಮ ರಾಮಾಯಣದಲ್ಲಿ ರಾಜ ವಿಮರ್ದನ ಅಂತ ಬಣ್ಣಿಸಿರುವುದು.
ಅಗ್ರತಃ ಚತುರೋ ವೇದಾನ್ ಪೃಷ್ಠತಃ ಸಶರಂಧನು ಇದಂ ಬ್ರಾಹ್ಮ್ಯಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. 4 ವೇದಗಳನ್ನು ಅರಿದು ಕುಡಿದವನು, ಬೆನ್ನಲ್ಲಿ ದಿವ್ಯ ಧನಸ್ಸನ್ನು ಹೊಂದಿದವನು, ಬ್ರಾಹ್ಮಣ್ಯದ ಜೊತೆಗೆ ಕ್ಷಾತ್ರವನ್ನು ಕೂಡ ಮೈಗೂಡಿಸಿಕೊಂಡಿದ್ದವನು, ಶಾಪದಿಂದಲೂ, ಶರ ಅಂದ್ರೆ ಬಾಣದಿಂದಲೂ ದುಷ್ಟರನ್ನ ಗೆಲ್ಲಬಲ್ಲವನು, ಧರ್ಮವನ್ನ ರಕ್ಷಿಸಬಲ್ಲವನು ಆಗಿದ್ದ ಪರಶುರಾಮ ಅಂತ ಈ ಮಾತಿನ ಅರ್ಥ. ಹೀಗೆ ಕ್ಷತ್ರಿಯ ನಾಶ ಮಾಡಿದ ಪರಶುರಾಮರ ಜನನದ ಹಿಂದೆ ಕೂಡ ಒಂದು ಕ್ಷತ್ರಿಯರ ಮೋಸದ ಕಥೆ ಇತ್ತು. ಅದೇನು ಅನ್ನೋದನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ